ಹುಬ್ಳಿ ಧಾರವಾಡ ತಾಲೂಕಿನ ಇನಾಮ ವೀರಾಪುರ ಗ್ರಾಮದಲ್ಲಿ ಏನು ಹೃದಯ ವಿದ್ರಾವಕ ಘಟನೆ ನಡೆದೈತಿ. ತನ್ನ ತಂದೆಯೇ ಮಗಳನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಏನು ಜರುಗಿರುತ್ತೆ. ಇವತ್ತು ಏನಪ್ಪಾ ಅಂತಂದ್ರ ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಹಾಗೂ ಏನು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರು ಇವತ್ತು ಹುಬ್ಬಳ್ಳಿಯ ಏನೊಂದು ವಿವೇಕಾನಂದ ಆಸ್ಪತ್ರೆ ಐತಿ, ಈ ಆಸ್ಪತ್ರೆಗೆ ಭೇಟಿ ಕೊಟ್ಟು ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ದಲಿತ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕಾರ್ಯವನ್ನ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತು, ಏನು ದಲಿತ ಯುವಕ ವಿವೇಕಾನಂದ ದೊಡ್ಮನಿಯನ್ನ ಮದುವೆ ಆಗಿರುವ ಕಾರಣ ರೊಚ್ಚಿಗೆದ್ದಿರ್ತಕ್ಕಂಥ ಅವರ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ ಸುಮಾರು ಜನ ಎಲ್ಲ ಸೇರಿ ಆ ಮಗಳನ್ನ ಹತ್ಯೆ ಮಾಡಿರ್ತಕ್ಕಂಥ ಒಂದು ಹೃದಯ ವಿದ್ರಾವಕ ಘಟನೆ ನಿಮ್ಮ ಮುಂದೆ ನಡೆದಿರುವಂಥದ್ದು. ಈ ಘಟನೆಯಿಂದ ಇಡೀ ಕರ್ನಾಟಕ ರಾಜ್ಯವೇ ಒಂದು ರೀತಿ ಭಯಾನಕವಾಗಿ ಹೆದರಿಕೆ ಬೆದರಿಕೆಯಲ್ಲಿ ಬದುಕ್ತಿರುವಂಥದ್ದು. ವಿಶೇಷವಾಗಿ ದಲಿತ ಸಮಾಜ ಕೂಡ ಇಂತಹ ಘಟನೆಯಿಂದ ಒಂದು ಬೆಚ್ಚಿ ಬಿದ್ದಿರುವಂತಹ ಘಟನೆ ಇದಾಗಿದೆ. ಇಂದು ಏನಪ್ಪಾ ಅಂದ್ರೆ ನಿನ್ನೆ ನಾವು ಏನು ಪ್ರಸಾದ್ ಅಬ್ಬಯ್ಯ ಅವರನ್ನ ಫೋನ್ನಲ್ಲಿ ಕೂಡ ಮಾತನಾಡಿಸಿದ್ದೀವಿ. ಫೋನಲ್ಲಿ ಹೇಳಿದ್ರು ಅವ್ರು, ನಾನು SP ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ. ಆನಂತರ ಆದಷ್ಟು ಬೇಗನೆ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತನಾಡಿ ಇಲ್ಲಿ ವಿಸಿಟ್ ಮಾಡಲಿಕ್ಕೇನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಇಂದು ಏನಪ್ಪಾ ಅಂದ್ರೆ ಬೆಳಗ್ಗೆನೆ ಪ್ರಸಾದ್ ಅಬ್ಬಯ್ಯ ಮತ್ತು ಏನು ಕುಂದಗೋಳ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರು ಬಂದು ಈ ಏನು ಘಟನೆ ವಿವರವನ್ನ ಪಡೆದುಕೊಂಡಿದ್ದಾರೆ. ಬರುವಂತ ದಿನಗಳಲ್ಲಿ ಒಂದು ಕಟ್ಟುನಿಟ್ಟಿನ ಏನಪ್ಪ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಜರುಗಿಸಬೇಕು ಅದನ್ನೆಲ್ಲವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೇನೆ ಏನು ಈ ದಲಿತ ಕುಟುಂಬ ಏನು ಈ ಒಂದು ಘಟನೆಯಿಂದ ಏನು ಹೆದರಿಕೆಯಿಂದ ಈ ಏನು ದಲಿತ ಕುಟುಂಬ ಐತಿ ಇವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟು ಒಂದು ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂತಹ ಘಟನೆಗಳು ಆಗಿಂದಾಗ ಕರ್ನಾಟಕ ರಾಜ್ಯದಲ್ಲಿ ಸಂಭವಿಸ್ತಿರುವಂಥದ್ದು ಒಂದು ದುರಂತವೇ ಸರಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಸ್ವಂತ ಅಪ್ಪನೇ ಮಗಳನ್ನ, ಆ ಮಗುವಿನ ಹೊಟ್ಟೆಯಲ್ಲಿ ಮತ್ತೊಂದು 7 ತಿಂಗಳ ಮಗು ಇತ್ತು. ಇಂತಹ ಒಂದು ಭೀಕರವಾಗಿರ್ತಕ್ಕಂಥದ್ದು ಈ ಏನು ಇನಾಮ್ ವೀರಾಪುರ ಗ್ರಾಮದ ಅನೇಕ ಜಾತಿವಾದಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಕೃತ್ಯದಲ್ಲಿ ಅನ್ನುವಂಥ ಸಂಶಯ ಐತಿ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಬಹಳಷ್ಟು ಅಂದ್ರೆ ಏನಪ್ಪಾ ಅಂದ್ರೆ ಕಟ್ಟುನಿಟ್ಟಿನ ಮುರುಗೇಶ್ ಚೆನ್ನನ್ ಅವರು ಅಂತಕ್ಕಂತಹ ಇನ್ಸ್ಪೆಕ್ಟರ್ ಏನಿದಾರ ಇವರು ಬಹಳಷ್ಟು ಮುತುವರ್ಜಿಯನ್ನ ವಹಿಸಿ ಎಲ್ಲ ಆರೋಪಿತರನ್ನ 24 ಗಂಟೆ ಒಳಗಡೆನೆ ಬಂಧನ ಮಾಡಿದ್ದಾರೆ. ಇನ್ನು ಹಲವಾರು ಜನ ಆರೋಪಿಗಳನ್ನ ಬಂಧನ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪರಾರಿಯಾಗಿರುವಂತಹ ಅನೇಕ ಜನರನ್ನ ಅವರ ಹುಡುಕಾಟದಲ್ಲಿ ಕೂಡ ತೊಡಗಿದ್ದಾರೆ. ಒಟ್ಟು 6 ರಿಂದ 7 ಜನರನ್ನ ಇದುವರೆಗೂ ಬಂಧನ ಮಾಡಿದ್ದಾರೆ. ಪ್ರಮುಖ ಆರೋಪಿಗಳು ಏನಪ್ಪಾ ಅಂದ್ರೆ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಮುದುಕಪ್ಪ ಸೋಲಾರ್ಗೊಪ್ಪ ಅಂತಕ್ಕಂತಹ ಏನೊಂದು ಈ ವಿವೇಕಾನಂದನ ಮನೆ ಕಡೆಗೆ ಅಂದ್ರೆ ಅವನ ಹೆಂಡತಿಗೆ ಟ್ರ್ಯಾಕ್ಟರ್ ಮೂಲಕ ತಂದು ಅದನ್ನು ಗುದ್ದಿಸುವಂತಹ ಪ್ರಯತ್ನ ಮಾಡಿದ್ದ. ಈತ ಕೂಡ ಪರಾರಿಯಾಗಿದ್ದಾನೆ ಅನ್ನುವಂತ ಮಾಹಿತಿ ಐತಿ. ಈತನನ್ನ ಹಿಡಿಲಿಕ್ಕೆ ಕೂಡ ಪೊಲೀಸರು ಜಾಲವನ್ನ ಬೀಸಿದ್ದಾರೆ. ಒಟ್ಟಾರೆ ಈ ಘಟನೆಯ ಸಂಪೂರ್ಣ ವಿವರವನ್ನ ಹೇಳ್ಬೇಕಂದ್ರ ಪೊಲೀಸರು ತಮ್ಮ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ಮಾಡಿದ್ದಾರೆ ಅಂತ ಹೇಳ್ಬಹುದು. ಆದ್ರ ರಾಜಕೀಯ ಒತ್ತಡ ಅಥವಾ ಇನ್ನಿತರೆ ಯಾವುದೇ ರೀತಿಯ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣದಲ್ಲಿ ಯಾರು ಕೂಡ ಮೂಗು ತುರಿಸುವಂತ ಕೆಲಸ ಆಗಬಾರ್ದು. ಆದಷ್ಟು ಬೇಗನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಕುಟುಂಬಕ್ಕೆ ಭೇಟಿ ಆಗ್ಬೇಕಾಗೈತಿ. ಮತ್ತೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ G ಪರಮೇಶ್ವರ್ ಅವರು ಕೂಡ ಭೇಟಿ ಆಗ್ಬೇಕಾಗೈತಿ. ಈಗಾಗಲೇ ವಿವಿಧ ಸಂಘಟನೆಗಳು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಭೇಟಿಗೆ ಬಂದಿರತಕ್ಕಂಥ ತಹಶೀಲ್ದಾರರನ್ನು ಸಹ ಒಳಗಡೆ ಬಿಡ್ಲಿಲ್ಲ. ನೀವು 2 ದಿನ ಎಲ್ಲಿ ಹೋಗಿದ್ರಪ್ಪ ಅಂತ ಹೇಳಿ ಒಂದ್ ರೀತಿ ಅವರಿಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನುವಂತ ಮಾಹಿತಿ ಕೂಡ ನಮ್ಗ ಲಭ್ಯ ಆಗತೈತಿ. ಸುರೇಶ್ ಖಾನಾಪುರ ಸೇರಿದಂತೆ ಕಾಳೆ ಇನ್ನೂ ಅನೇಕ ಜನ ದಲಿತ ಮುಖಂಡರು ಕೂಡ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಹೋರಾಟವನ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸರು ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದ ಪರಿಣಾಮವಾಗಿ ಸದ್ಯಕ್ಕೆ ಎಲ್ಲ ರಾಜಕೀಯ ಮುಖಂಡರುಗಳು ಈ ಕಡೆ ಭೇಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿಯಾಗಿ ಪರಿಣಮಿಸೈತಿ. ಇಂತಹ ಹೃದಯ ವಿದ್ರಾವಕ ಘಟನೆ 2025ರ ಸಂವಿಧಾನ ಜಾರಿ ಇರುವ ಕಾಲಘಟ್ಟದಲ್ಲಿ ಆಗೈತೆ ಅಂದ್ರನ ಇದಕ್ಕ ಯಾರು ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಏನು ನೊಂದ ಯುವಕ ಏನದಾನ ವಿವೇಕಾನಂದ ಈ ಏನು ಮಾನ್ಯನ ಪತಿಯಾಗಿರ್ತಕ್ಕಂಥ ವಿವೇಕಾನಂದ್ ಹೇಳುವ ಹಾಗೆ ಎಲ್ಲ ಆರೋಪಿಗಳನ್ನ ಶೂಟ್ ಅಂಡ್ ಸೈಟ್ ಮಾಡಬೇಕು, ಎನ್ಕೌಂಟರ್ ಮಾಡ್ಬೇಕು ಅನ್ನುವಂತಹ ಒತ್ತಾಯ ಆತನದೈತಿ.
ಒಟ್ಟಾರೆ ಈ ಪ್ರಕರಣವನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ತೈತಿ, ಈ ತನಿಖೆ ಯಾವ ರೀತಿ ಹೋಗ್ತೈತಿ ಅನ್ನುವಂತಹ ಪ್ರತಿಯೊಂದು ಅಪ್ಡೇಟ್ ಅನ್ನ ಸಂಘರ್ಷ ನ್ಯೂಸ್ ನಿಮಗ ಕೊಡ್ತಾನೆ ಇರ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ನೀನ ಒಂದ ಸಾಕ್ಷಿ ಉಳಿಯಾಕ ಪ್ರಯತ್ನ ಹೇಳಿ ಕೈ ತಿರುವಿ ಇಷ್ಟೊಂದು ಮಗು ಅಷ್ಟೇ ಇಲ್ಲ ಬಂದ ಸಾಹೇಬ್ರಿಗೂ ಗೊತ್ತಾಯ್ತಿಲ್ಲ. ಭಯ ಭಾಳ ಭಯ ಇರ್ತದೆ. ಕಣ್ಣಿನ ಮನ್ಸಿಗೆ ತಿಳಿದಂಗ ನಮ್ಮನ್ನು ಕೊಚ್ಚಿ ಚೆಲ್ಲಿ ನಮ್ಮ ದೇವಪ್ಪನ ದೀಪ ಅಡಗಿಸ್ಬೇಕಂತೇಳಿ ಬಂದಾಗ ಬಾಯಿ ಬಿಟ್ಟು ಹೇಳ್ತಾರ್ರಿ ಫೋನ್ ಸಿಕ್ಕಿಲ್ರಿ ನಮಗೆ ಯಾರು ನಮ್ಗೆಲ್ಲರೂ ಜಲಂ ಬದುಕಂದ್ರ ಪೊಲೀಸ್ನವರು ನಮ್ಮನ್ನು ಕಾಪಾಡಿ ಇಲ್ಲಿ ತೊಗೊಂಬಂದಕ್ಕಾರ ಅಷ್ಟು ಇವ್ರು ಜಲಂ ಬದುಕ್ಯಾರ, ಇಲ್ಲ ಅಂದ್ರೆ ಬದುಕ್ತಿದ್ದಿಲ್ರಿ. ತಾಯಿಗೆ ಕೊಡ್ಲಿ ಕಡದಾರ ಅಲ್ಲೇ ಬಿದ್ದು 3 ತಾಸು ಗೊತ್ತಾಗಿಲ್ಲ ಸರ್. ಒಟ್ಟು ಯಾರು ನಮಗೆ ಏನೇ ತೊಂದರೆಗಳ ಅಡೆತಡೆಗಳಾದ್ರೆ ಕಾನೂನುಬದ್ಧವಾಗಿ ಅವರು ನೈತಿಕವಾಗಿ ಹೊತ್ತು ಅವರು ನಮ್ಗೆ ರೆಡಿ ಮಾಡಿಕೊಡ್ಬೇಕಾಗಿತ್ತು. ಅವರು ಕೂಡ ಈ ಪ್ರಕರಣ ನಿನ್ನೆ ಬಂದಾರ್ರಿ ಅವ್ರೆ, ಮೊನ್ನೆ ಘಟನೆ ಘಟಿಸ್ಲಾಕಿಲ್ಲ, ಅದು ಮರುದಿವಸನೂ ಇಲ್ಲ, ಏನು ಘಟನೆ ನಾವು ಅವ್ರನ್ನ ಫೋನ್ ಮಾಡಿ ಎಚ್ಚರಿಸುವಂಥ ಕೆಲಸ ಮಾಡಿದ ನಂತರ ಅವ್ರು ಕಾಣಿಕಲ್ಲ. ಹಾಗಾಗಿ ಈಗ ಮತ್ತು ತಹಸೀಲ್ದಾರ್ ಮಜ್ಗಿ ಅವ್ರನ್ನ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಪಿ ಶೋಭಾ ಅವ್ರನ್ನ ಇವ್ರು ಮಸ್ಟ್ ಟೈಮ್ ಸಸ್ಪೆಂಡ್ ಆಗಲೇಬೇಕು. ಅವ್ರು